बेळगाव येथील जय किसान खाजगी बाजार समितीने 2021 साली बेकायदेशीररित्या ट्रेड लायसन्स मिळवून शेतकऱ्यांकडून जादा पैसे उकळणे, मोठ्या प्रमाणावर बाजार भरत असूनही कोल्ड स्टोरेज व्यवस्था, भाजीपाला ये जा याबाबत कोणतीही नोंद न ठेवणे असे प्रकार केले होते, असे राजकुमार टोपण्णवर यांनी सांगितले। मंगळवारी बेळगावमध्ये पत्रकारांशी बोलताना ते म्हणाले की जय किसान खाजगी बाजार शेतकऱ्यांची फसवणूक करत असल्याची माहिती सरकारला दिल्यानंतर सरकारने एक समिती स्थापन करून चौकशी केली। चौकशीनंतर 2021 मध्ये जय किसान खाजगी बाजाराला दिलेले ट्रेड लायसन्स रद्द करण्यात आले। ಸುಮಾರು 7 ವರ್ಷದಿಂದ 7ರಿಂದ 10 ವರ್ಷದಿಂದ ನಾವು ಇದ್ರ ಬಗ್ಗೆ ಹೋರಾಟ ಮಾಡ್ಕೊತ ಬಂದಿದ್ದೇವೆ। ಏನು ನರೇಂದ್ರ ಮೋದಿ ಸರ್ಕಾರ ಅವರು ಕೃಷಿ ಮಸೂದೆ ತಂದಿದ್ರು, ಆಮೇಲೆ ದೇಶಾದ್ಯಂತ ರೈತರೆಲ್ಲ ಹೋರಾಟ ಮಾಡೋ ಕಾರಣಕ್ಕೆ ಹಿಂತಕ್ಕೊಂಡಿದ್ರು। ಹಿಂತಕ್ಕೊಳ್ಳಾಗ ಒಂದು ಅಡ್ಡಗೋಡಿ ಮೇಲೆ ದೀಪ ಇಟ್ಟಂಗೆ ನಾವು ರಾಜ್ಯ ಸರ್ಕಾರಗಳಿಗೆ ಬಿಟ್ಟು ಕೊಡ್ತೀವಿ। ಹೀಗಾಗಿ ಇಲ್ಲಿ ಇರುವ BJP ಸರ್ಕಾರ ಅವ್ರಿಗೆ ಹಿಂತಕ್ಕೊಳ್ಳಿಲ್ಲ। ಆದರೆ ಈ ಸರ್ಕಾರ ನಮ್ಮ ಈ ಹೋರಾಟಕ್ಕೆ ನಮ್ಮ ಹೋರಾಟದ ಅರ್ಥ ಮಾಡಿಕೊಂಡು ಎಲ್ಲ ನಮ್ಮ ರೈತ ಮುಖಂಡರು ನಾವೆಲ್ಲ ಹೋಗಿ ಭೇಟಿಯಾದಾಗ ನಮಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಪೂರ ಸಪೋರ್ಟ್ ಮಾಡಿ ಸಂಬಂಧ ಒಂದು ಒಳ್ಳೆ ಆರ್ಡರ್ ಕೊಟ್ಟಿದ್ದಾರೆ। ನಾವು ಆರ್ಡರ್ನಾಗ ಎಷ್ಟು ರೈತರಿಗೆ ಇವರು ಜೈ ಕಿಸಾನ್ದವರು ಚೀಟಿಂಗ್ ಮಾಡಿದ್ದಾರೆ, ರೇಟ್ನಾಗ, ಕಮಿಷನ್ನಾಗ, ತೂಕನಾಗ, ಅದ್ರ ಬಗ್ಗೆ ಎಲ್ಲ ಇವನ್ ಅವೆಲ್ಲ ವಿತ್ ದಾಖಲೆ ಹಿಡ್ಕೊಂಡು ಅವರೆಲ್ಲ ಒಂದು ಆರ್ಡರ್ ಪಾಸ್ ಮಾಡಿದ್ದಾರೆ। ಈಗಾಗಲೇ ನಾವು ಸರ್ಕಾರದ ಆದೇಶನ ಸ್ವಾಗತ ಮಾಡ್ತೀವಿ। ಅದು ಇದು ಲೈಸೆನ್ಸ್ ಕ್ಯಾನ್ಸಲ್ ಆಗೈತಿ। ಆಮೇಲೆ ಲೈಸೆನ್ಸ್ ಕ್ಯಾನ್ಸಲ್ ಆಗೋ ಮುಖಾಂತರ ಈಗಾಗಲೇ ಜಿಲ್ಲಾಧಿಕಾರಿಗಳು ಒಂದು ಆರ್ಡರ್ ಹೊರಡಿಸಿದ್ದಾರೆ ನಿನ್ನೆ। ಅದರ ಮುಖಾಂತರ ಎಲ್ಲ ಆ್ಯಕ್ಟಿವಿಟೀಸು ಅಲ್ಲಿ ಬಂದಾಗಿ APMCಗೆ ಸ್ಥಳಾಂತರ ಆಗ್ತದೆ। ಆದರೆ ನಿನ್ನೆ ಕೆಲವು ಬೆಳವಣಿಗೆಗಳಾದವು। ನಿನ್ನೆ APMC ಸೆಕ್ರೆಟರಿ ಅವರು ಮತ್ತು DD ಅವರು ಸೆಕ್ಷನ್ 8 ಪ್ರಕಾರ ಒಂದು ನೋಟಿಸ್ ಇಶ್ಯೂ ಮಾಡಿರೋರು, ಇನ್ಮೇಲೆ ಯಾವುದೂ ಆ್ಯಕ್ಟಿವಿಟೀಸ್ ಮಾಡಬಾರ್ದು। ಆದ್ರೂ ಅಲ್ಲಿ ಹೋಗಿ ಆ್ಯಕ್ಟಿವಿಟೀಸ್ ಮಾಡಿದ್ರು, ಅವ್ರು ಟ್ರೇಡಿಂಗ್ ಆ್ಯಕ್ಟಿವಿಟಿ ಮಾಡ್ತಾಯಿದ್ದಾರೆ। ಮತ್ತು ಅಲ್ಲಿ ಏನು APMC ಏನು ಫ್ಲೈಯಿಂಗ್ ಸ್ಕ್ವಾಡ್ ಹೋಗಿತ್ತು ಸ್ಟಾಪ್ ಮಾಡ್ಸಕ್ಕೆ, ರೇಡ್ ಮಾಡೋಕ್ಕೆ, ಅವ್ರಿಗೆ ಇವರೆಲ್ಲ ಬೆದರಿಸ್ಕೊಂಡಿದ್ದಾರೆ। ಬೆದರಿಸಿ ಒಂದು 20 ಗಾಡಿ ಒಳಗೆ ಬಿಟ್ಟಿದ್ದಾರೆ। ಸೊ ಹೀಗಾಗಿ ಅದ್ರ ಬಗ್ಗೆ ಈಗಾಗಲೇ ನಾವು ಜಿಲ್ಲಾಧಿಕಾರಿ ಅವ್ರ ದೂರ ನೀಡಿದ್ದೇವೆ। ಇವತ್ತು ಸಾಯಂಕಾಲವರೆಗೆ ಸಮಸ್ಯೆ ಬಗೆಹರಿತೈತಿ। ರೈತರು ಎಲ್ಲ ಅಲ್ಲಿ ಹೋಗಿ ಸುಗಮವಾಗಿ ಅಲ್ಲಿ ವ್ಯಾಪಾರ ಮಾಡುವಂಥ ಅಲ್ಲಿ ರೈತರು ಮತ್ತು ವರ್ತಕರು APMCನಾಗ ವ್ಯಾಪಾರ ಮಾಡೋದು ನಾನು ಆಶೆ ಮಾಡ್ತೀವಿ। ಬರೋ ರೈತರಿಗೆ ಏನು ಹೇಳ್ತೀರಿ ಸರ್? ಈಗ ಅದೇ ಮಾರ್ಕೆಟ್ ಅಂತ ಹೇಳಿ ಬರ್ತಿದ್ರು, ಈಗ ಅವ್ರಿಗೆ ಏನು ಹೇಳ್ತೀರಿ? ಇಲ್ಲಿ ನೋಡ್ರಿ, ಈಗ ನಮ್ಮ ರೈತರು, ನಮ್ಮ ಭಾಗದ ರೈತರು ಭಾರಿ ಮುಗ್ದಿದ್ದಾರೆ। ಆಮೇಲೆ ಇನ್ನೊಂದು ವಿಷಯ, ಪೂರಾ ದಕ್ಷಿಣ ಭಾರತನಾಗ ನಮ್ಮ ಜಿಲ್ಲೆನಾಗಿರುವಂಥ ಕಾಯಿಪಲ್ಯ ಎಲ್ಲಿಯೂ ಸಿಗಂಗಿಲ್ಲ। ಇವತ್ತು ಪೂರಾ ಗೋವಾ ಆಗಲಿ, ದಕ್ಷಿಣ ಮಹಾರಾಷ್ಟ್ರ, ಬಾಂಬೆ ಗಿಮಿ ಎಲ್ಲ ಕಡೆ ನಮ್ಮ ಭಾಗದ ಕಾಯಿಪಲ್ಯ ಹೋಗ್ತೈತೆ। ನಾವು ರೈತರಿಗೆ ಒಂದೇ ಮನವಿ ಮಾಡ್ಕೋತೀವಿ, ಸರ್ಕಾರ 130 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಒಳ್ಳೆ APMCನಾಗ ಮಾರ್ಕೆಟ್ ಕಟ್ಟಿದ್ದಾರೆ, ಅಥವಾ ರೈತರ ಭವನ ಐತಿ, 14 ಕ್ಯಾಂಟೀನ್ ಅದಾವು, ಕೋಲ್ಡ್ ಸ್ಟೋರೇಜ್ ಐತಿ, ಭಾಳಷ್ಟು ವ್ಯವಸ್ಥೆಗಳು ಮಾಡಿದ್ದಾರೆ। ಆ ವ್ಯವಸ್ಥೆ ಮಾಡಿದ್ದು ನಿಮ್ಮ ಸಂಬಂಧ, ಅದನ್ನ ಬಳಕೆ ಮಾಡಿಕೊಂಡು ನೀವು ಇಲ್ಲಿ ಶಿಫ್ಟ್ ಆದರೆ ನಿಮ್ಗೆ ಯಾವುದೇ ರೀತಿ ತೂಕನಾಗ ಚೀಟಿಂಗ್ ಆಗಂಗಿಲ್ಲ, ರೇಟ್ನಾಗ ಆಗಂಗಿಲ್ಲ, ಆಮೇಲೆ ಕಮಿಷನ್ ನೀವು ಕೊಡೋದು ಬರುತ್ತಿಲ್ಲ। ಅದಕ್ಕೆ ನೀವು ದಯಮಾಡಿ ಅಲ್ಲಿ ಬಂದು ನೀವು ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡ್ರೆ ನಿಮಗೂ ಒಂದು ನ್ಯಾಯ ಸಿಕ್ಕತಿ, ಸರ್ಕಾರ ಮಾಡಿದ್ದಕ್ಕೂ ಒಂದು ಫಲ ಸಿಕ್ಕತಿ। ಥ್ಯಾಂಕ್ ಯू। आता तिथे कोणताही व्यवहार होऊ नये अशा सूचना दिल्या आहेत, असे ते म्हणाले। संकल्प शिंदे, KMM मराठी, बेळगाव।